ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿನ ಮಾಡಿದ್ದೆ. ಬೆಳಿಗ್ಗೆ ಟೈಮೇ ಇರಲಿಲ್ಲ ಎಲ್ಲ ಚಪಾತಿನೂ ಲಟ್ಸ್ಕೊಳ್ಳೋಕ್ಕೆ. ಸ್ವಲ್ಪ ಹಿಟ್ಟು ಮಿಕ್ಕೋದ್ಬಿಟ್ಟಿತ್ತಾ. ಸೊ ಇವಾಗ ನಾನು ಚಪಾತಿನ ಲಟ್ಸ್ಕೊಂಡು ಚಪಾತಿನ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ತೆಳ್ಳಗಾಗಿದೆ ಅಂತ ಹೇಳ್ಬಿಟ್ಟು. ಇಷ್ಟು ತೆಳ್ಳಗಾಗಿ ಯಾರು ಮಾಡ್ತೀರಾ ಚಪಾತಿನ? ನಾನು ಮಾಡ್ತೀನಿ. 2 days ಆದರೂ ಹಂಗೆ ಇರುತ್ತೆ. ಎಷ್ಟು ಸ್ಮೂತಾಗಿರುತ್ತೆ ಗೊತ್ತಾ ಚಪಾತಿ. ಸಖತ್ತಾಗಿರುತ್ತೆ ನಾನು ಮಾಡೋ ಚಪಾತಿ. ಇವಾಗ ಲಟ್ಸ್ಕೊಂಡ್ಬಿಟ್ಟು ಚಪಾತಿನ ಸುಟ್ಕೋತೀನಿ. ಶೇಪ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ ಅದು ಅವಾಗ ಅಷ್ಟು ಫುಲ್ ರೌಂಡ್ ಶೇಪ್ ಬರಲ್ಲ. ಓಕೆ ಗೈಸ್, ಚಪಾತಿನ ಲಟ್ಸ್ಕೊಂಡು ಆಯಿತು ಎಲ್ಲಾನು. ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟಿದೆ. ಇವಾಗ ಸುಟ್ಕೊಂಡ್ಬಿಡೋಣ. ಬೆಳಿಗ್ಗೆ ಅಂತೂ ಎದ್ದೊಳಕ್ಕೆ ಆಗಿಲ್ಲ. ನಿನ್ನೆ ಅಂತೂ ಪೂರ್ತಿ ಮಳೆ ಬರ್ತಾನೆ ಇತ್ತು. ಬೆಂಗಳೂರಲ್ಲಿ ಫುಲ್ ಕೋಲ್ಡ್ ಇದೆ ಅಂತ ಹೇಳ್ಬೋದು. ಎದ್ದೇಳೋಕ್ಕೆ ಆಗಿಲ್ಲ. ನಾನಂತೂ 7:30 ಎದ್ದಿದ್ದೀನಿ. 1.5 ಅವರಲ್ಲಿ ನನ್ನ ಮಗಳನ್ನ ರೆಡಿ ಮಾಡಿ ಕಳಿಸ್ಬೇಕು. ಅವಳಂತೂ 8 o'clock ಆದರೂ ಎದ್ದೋಳಲ್ಲ. ಅವಳೆದ್ಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಎಲ್ಲ ಮಾಡಿ ಕಳಿಸ್ಬೇಕಲ್ವ. ಸೊ ನಾನು ಎದ್ದಿದ್ದೆ 7:30 ಎದ್ದಿದ್ದೀನಿ. ನಾನು ಚಳಿಗೆ ಹೇಳೋಕ್ಕೆ ಆಗ್ತಾಯಿರಲಿಲ್ಲ. ಸ್ವಲ್ಪ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗೆ ಲೇಟಾಗೋಯಿತು. ಅದಕ್ಕೋಸ್ಕರ ಚಪಾತಿ ಹಿಟ್ಟು ಹಾಗೆ ಉಳ್ಕೊಂಡ್ಬಿಡ್ತಂತೆ. ಇವಾಗ ಮಾಡ್ಕೋತಾ ಇದ್ದೀನಿ ಅದಕ್ಕೋಸ್ಕರ. ಓಕೆ ಗೈಸ್, ಚಪಾತಿ ರೆಡಿ ಆಯಿತು. ನೋಡ್ತಾ ಇರ್ಬೋದು ಇಷ್ಟೊಂದಿದೆ. ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಹಿಟ್ಟು ಕಲಸಿದ್ದು. ಸ್ವಲ್ಪ ಜಾಸ್ತಿನೇ ಉಳ್ಕೊಂಡ್ಬಿಡ್ತು ಇವತ್ತು. ಚಪಾತಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಒಂದು ಟಿಪ್ಸ್ ಏನು ಗೊತ್ತಾ? ಚಪಾತಿ ಸಾಫ್ಟಾಗಿ ಬರಬೇಕು. ನೆಕ್ಸ್ಟ್ ಡೇ ಚಪಾತಿ ಇದ್ದರೂ ಕೂಡ ಸಾಫ್ಟಾಗಿ ಇರಬೇಕು ಅಂತಂದರೆ ನಾವು ಚಪಾತಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತೀವಲ್ವ, ಆವಾಗ ಸ್ವಲ್ಪ ಆಯಿಲನ್ನು ಸೇರಿಸ್ಕೋಬೇಕು. ನೀವು ಬಿಸಿ ಮಾಡ್ಕೊಂಡಾದರೂ ಸೇರಿಸ್ಕೋಬೋದು. ಹಾಗೆ ಹಸಿ ಆಯಿಲನ್ನು ಕೂಡ ಬೇಕಾದರೂ ಸೇರಿಸ್ಕೋಬೋದು. ಸ್ವಲ್ಪ ಆಯಿಲನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಿಟ್ಟನ್ನು ಕಲಿಸೋದ್ರಿಂದ ಚಪಾತಿ ಸಾಫ್ಟಾಗಿ ಬರುತ್ತೆ. ಹಾಗೆ ಏನಂದರೆ ನಾವು ಯೂಸ್ ಮಾಡ್ತೀವಲ್ವ ನೀರು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ, ಅದು ಕೂಡ ಇನ್ನೂ ಸ್ವಲ್ಪ ಉಗುರು ಬೆಚ್ಚಗಿರಬೇಕು. ನಾವು ಉಗುರು ಬೆಚ್ಚಗಿನ ನೀರು ಅಂತ ಹೇಳ್ತೀವಲ್ಲ, ಲೈಟಾಗಿ ಬಿಸಿಯಾಗಿ ಇರಬೇಕು. ಅಂಥ ನೀರಲ್ಲಿ ನಾವು ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಚಪಾತಿ ಸಾಫ್ಟಾಗಿ ಬರುತ್ತೆ. ಅಲ್ಲದೆ ನೀವು ಮತ್ತು ಎಷ್ಟು ತೆಳ್ಳಗೆ ಬೇಕಾದರೂ ಅದನ್ನು ಲಟ್ಸ್ಕೋಬೋದು. ಓಕೆನಾ? ಇದೊಂದು ಟಿಪ್ಸು ಚಪಾತಿನ ಸಾಫ್ಟಾಗಿ ಮಾಡ್ಕೊಳ್ಳೋಕ್ಕೆ. ಓಕೆ ಗೈಸ್, ಇವಾಗ ಸಾಂಬಾರನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಹೆಂಗೆ ಗೊತ್ತಾ, ಮನೇಲಿ ಕೆಲವೊಂದು ಸಲ ಏನಾಗಿರುತ್ತೆ, ತರಕಾರಿ ಖಾಲಿಯಾಗಿರುತ್ತೆ. ನಮ್ಮ ಮನೇಲೇನು ತರಕಾರಿ ಇವತ್ತು ಖಾಲಿಯಾಗಿಲ್ಲ, ತರಕಾರಿ ಇದೆ. ಬಟ್ ನನಗೆ ಇವತ್ತು ತರಕಾರಿನ ಕಟ್ ಮಾಡ್ಕೊಳ್ಳೋಕ್ಕೆ ಅಷ್ಟು ಮನಸ್ಸಿಲ್ಲ. ತರಕಾರಿನ ಕಟ್ ಮಾಡಿ ಸಾಂಬಾರನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಯಾಕೋ ಸ್ವಲ್ಪ ಮೂಡಿಲ್ಲ, ಬೇಜಾರು ಅಂತ ಹೇಳ್ಬೋದು. ಬೆಳಿಗ್ಗೆ ಆಲೂಗಡ್ಡೆ ಮತ್ತು ಕ್ಯಾಬೇಜ ಎರಡನ್ನೂ ಮಿಕ್ಸ್ ಮಾಡಿ ಕಟ್ ಮಾಡಿಕೊಂಡು ಪಲ್ಯ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಮತ್ತೆ ತರಕಾರಿನೆಲ್ಲ ಕಟ್ ಮಾಡ್ಕೊಳ್ಳೋದು ಬೇಡ, ಹಾಗೆ ಒಂದು ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹೆಂಗೆ ಗೊತ್ತಾ, ತರಕಾರಿ ಇದ್ದರೂ ಕೂಡ ನೀವು ಈ ಥರ ಯಾವಾಗಲೂ ತರಕಾರಿ ತಿಂದು ಬೇಜಾರು ಬಂದಿರುತ್ತಲ್ವ, ಅಂಥ ಸಂದರ್ಭದಲ್ಲಿ ತರಕಾರಿನ ಯೂಸ್ ಮಾಡ್ದೇನೆ ಒಂದು ರುಚಿಯಾಗಿರುವಂಥ ಸಾಂಬಾರನ್ನ ರೆಡಿ ಮಾಡ್ಕೊಳ್ಬೋದು. ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ. ಅದಕ್ಕಿಂತ ಮೊದಲು ನಾನು ಎಲ್ಲನೂ ಒಂದ್ಸಲ ರೆಡಿ ಮಾಡ್ಕೊಳ್ಬಿಡ್ತೀನಿ. ಓಕೆನಾ? ಜಾಸ್ತಿ ಏನು ಐಟಮ್ಸ್ ಎಲ್ಲ ಏನೂ ಬೇಕಾಗಲ್ಲ. ಈರುಳ್ಳಿ ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ, ಸ್ವಲ್ಪ ಈರುಳ್ಳಿ, ತೆಂಗಿನಕಾಯಿ ತುರಿ ಅಷ್ಟೇ, ಜಾಸ್ತಿ ಏನೂ ಬೇಕಾಗಲ್ಲ. ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ. ಓಕೆ ಗೈಸ್, ನಾನಿಲ್ಲಿ ಸಾಂಬಾರನ್ನ ಮಾಡೋಕ್ಕೆ ಅಂತ ಅಂದ್ಬಿಟ್ಟು 2 ಈರುಳ್ಳಿನ ಸಿಪ್ಪೆ ತೆಗೆದು ಅದನ್ನ ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ಆಯಿಲ್ನ ಹಚ್ಚಿ ಸುಟ್ಕೋತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಆಗ್ತಾಯಿದೆ. ಈ ಥರ ಸುಟ್ಕೋತಾ ಇದ್ದೀನಿ. 2 ಈರುಳ್ಳಿನ ಸ್ವಲ್ಪ ಸುಟ್ಕೊಂಡ್ಬಿಟ್ಟು ಹಾಗೆ ಇಲ್ಲಿ ಸ್ವಲ್ಪ ಕಾಯಿ ತುರಿ ಮತ್ತು
ಕೊತ್ತಂಬರಿ ಸೊಪ್ಪು ಹಾಗೆ ಸಾಂಬಾರು ಪೌಡರ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಥರ ರುಬ್ಬೋದು ಅನ್ನೋದನ್ನು ತೋರಿಸ್ತೀನಿ, ಓಕೆನಾ. ರುಬ್ಬಿಟ್ಟು ಒಗ್ಗರಣೆ ಮಾಡಿ ಕುದಿಸಿದ್ರೆ ಆಯಿತು ಅಷ್ಟೇ. ಒಂದು 5 ನಿಮಿಷದಲ್ಲೆಲ್ಲ ಬೇಗ ಆಗಿಬಿಡತ್ತೆ. ಇವಾಗ ನಾನು ಈರುಳ್ಳಿನ ಸುಟ್ಕೋತೀನಿ. ಈ ಥರ ಸುಟ್ಕೋಬೇಕಾಗತ್ತೆ, ನೋಡ್ತಾ ಇರ್ಬೋದು. ಸುಟ್ಕೋಬೇಕು, ಸ್ವಲ್ಪ ಆಯಿಲ್ನ ಹಚ್ಕೊಬಿಟ್ಟು ಸುಟ್ಕೋಬೇಕಾಗತ್ತೆ. ಮನೇಲಿ ಯಾವಾಗಾದರೂ ತರಕಾರಿ ಇಲ್ಲ ಅಥವಾ ತಿಂದಿದ್ದೇ ಸಾಂಬಾರು ತಿಂದು ಬೇಜಾರು ಬಂದಿರುತ್ತಲ್ವ, ಅಂಥ ಸಂದರ್ಭದಲ್ಲಿ ಬೇಗ ಕ್ವಿಕ್ಕಾಗಿ ಆಗುವಂಥ ಒಂದು ಸಾಂಬಾರು ಅಂತ ಹೇಳ್ಬೋದು. ಹಾಗೆ ಅಷ್ಟೇ ರುಚಿ ಕೂಡ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ, ಓಕೆನಾ. ಓಕೆ ಗೈಸ್, ಇವಾಗ ಇದು ಸುಟ್ಕೊಂಡಿದ್ದಾಗಿದೆ. ಹೆಂಗಾಗಿದೆ ನೋಡಿ ಈರುಳ್ಳಿ, ಪಾಪ ಈರುಳ್ಳಿ ಕತೆ ಏನಾಯಿತು ನೋಡಿ ಇಲ್ಲಿ. ಓಕೆ ಗೈಸ್, ಇವಾಗ ಇದನ್ನು ರುಬ್ಕೊಳ್ಳೋಣ. ಈರುಳ್ಳಿನ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೋತೀನಿ. ಓಕೆ ಗೈಸ್, ನಾನಿಲ್ಲಿ ಕ್ಲಿಯರಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಈ ಥರ ಇಟ್ಕೊಂಡೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಹಾಗೆ ನಾವು ಸುಟ್ಕೊಂಡಿರ್ತೀವಲ್ವ ಈರುಳ್ಳಿ, ಅದನ್ನು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಸಾಕು ಕಾಯಿ ತುರಿ. ಇದನ್ನು ಹಾಕೊಂಡ್ಬಿಟ್ಟು ರುಬ್ಕೋಬೇಕಾಗತ್ತೆ. ಇದಕ್ಕೆ ತರಕಾರಿ ಎಲ್ಲ ಏನೂ ಹಾಕಲ್ಲ ನಾನು, ಬರೀ ಈರುಳ್ಳಿ ಸುಟ್ಕೊಂಡು ಹಾಕಿರೋದಷ್ಟೇ. ಸ್ವಲ್ಪ ಹುಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹುಳಿ. ನಮ್ಮದು ಹುಳಿನೂ ಸ್ವಲ್ಪ ಕಡಿಮೆ, ಖಾರನೂ ಕಡಿಮೆ, ಹುಳಿ ಹಾಕ್ತಾಯಿದ್ದೀನಿ. ಹಾಗೆ ಸಾಂಬಾರು ಪೌಡರ್, ನೀವು ಯಾವ ಸಾಂಬಾರು ಪೌಡರ್ನ ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ, ಯಾವುದಾದ್ರೂ ಪರವಾಗಿಲ್ಲ. ಇದು ಸಾಂಬಾರು ಪೌಡರ್ನ ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಇಷ್ಟು ಹಾಕೊಂಡ್ಬಿಟ್ಟು ರುಬ್ಕೊಂಡ್ರೆ ಆಯಿತು. ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ರುಬ್ಕೋತೀನಿ. ಓಕೆ ಗೈಸ್, ನೋಡಿ ಇಲ್ಲಿ ರುಬ್ಕೊಂಡಿದ್ದಾಗಿದೆ ಮಸಾಲೆನ. ಇವಾಗ ಇದನ್ನು ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಯಿತು. ಎಷ್ಟು ಈಸಿ ಅಲ್ವಾ, ಇಷ್ಟೇ. ಸಖತ್ತಾಗಿರುತ್ತೆ, ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಓಕೆ ಗೈಸ್, ಇವಾಗ ಇದನ್ನು ಒಗ್ಗರಣೆ ಮಾಡ್ಕೊಂಬಿಟ್ಟು ಸಾಂಬಾರನ್ನ ಕುದಿಸ್ಕೊಬಿಡೋಣ. ಓಕೆ ಗೈಸ್, ನೋಡಿದ್ರಲ್ಲ ಯಾವ ರೀತಿ ರುಬ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಇವಾಗ ರುಬ್ಕೊಂಡಿದ್ದಾಯಿತು. ನಾನು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆನ ಇಟ್ಟಿದ್ದೀನಿ. ಒಗ್ಗರಣೆಗೆ ಇಲ್ಲಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಒಂದು 5-6 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಹಾಗೆ ಮೆಣಸು, ಸ್ವಲ್ಪ ಜೀರಿಗೆ, ಹಾಗೆ ಸಾಸಿವೆ, ಇದಿಷ್ಟನ್ನು ಹಾಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಸಾಂಬಾರನ್ನ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ಓಕೆ ಗೈಸ್, ಇವಾಗ ಸ್ವಲ್ಪ ಆಯಿಲ್ನ ಹಾಕಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿನ ಹಾಕೋತೀನಿ. ಇವಾಗ ಒಗ್ಗರಣೆಗೆ ನಾನಿಲ್ಲಿ ಗುಂಟೂರು ಮೆಣಸನ್ನು ತೊಗೊಂಡಿದ್ದೀನಿ. ಜಾಸ್ತಿ ಖಾರ ಇರುತ್ತಲ್ವ, ಚೆನ್ನಾಗಿರುತ್ತೆ. ಒಂದು 2 ಗುಂಟೂರು ಮೆಣಸು, ಸಖತ್ ಖಾರ ಇರುತ್ತೆ. ಗುಂಟೂರು ಮೆಣಸನ್ನು ಹಾಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಹಸಿ ಮೆಣಸನ್ನು ಕೂಡ ಹಾಕೋಬೋದು. ಈ ಥರ ಮುಟ್ಕೊಂಡು ಕಟ್ ಮಾಡ್ಕೊಂಡು ಹಾಕೋತೀನಿ. ಸಿಡಿಯುತ್ತೆ ಅದು. ಹಾಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಈ ರುಬ್ಕೊಂಡಿರುವಂಥ ಮಸಾಲೆನ ಹಾಕೊಂಡ್ರೆ ಆಯಿತು. ಓಕೆ ಗೈಸ್, ನೋಡ್ತಾ ಇದ್ದೀರಾ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ಸಾಂಬಾರು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ತುಂಬಾ ಸಖತ್ತಾಗಿರುತ್ತೆ, ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಓಕೆನಾ. ಯಾವಾಗಲೂ ಒಂದೇ ಥರ ಸಾಂಬಾರನ್ನ ತಿನ್ನೋದಕ್ಕಿಂತ, ಅಥವಾ ಮನೇಲಿ ತರಕಾರಿ ಏನಾದರೂ ಖಾಲಿಯಾಗಿದೆ ಅಂತಂದಾಗ ಈ ಥರ ಪಟ್ ಅಂತ 5 ನಿಮಿಷದಲ್ಲಿ ಬೇಗ ಸಾಂಬಾರನ್ನ ಮಾಡ್ಕೊಬಿಡ್ಬೋದು. ಹುಳಿಯಾಗಿ ಚೆನ್ನಾಗಿರುತ್ತೆ.
ನೀವು ಮಾಮೂಲಿ ಹುಳಿನ ತಿಂತೀರಲ್ವ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹುಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ ಗೈಸ್, ಇದು ಇವಾಗ ಚೆನ್ನಾಗಿ ಕುತ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಯಿತು. ಓಕೆ ಗೈಸ್, ಸಾಂಬಾರು ಕುದೀತಾ ಇದೆ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಹಾಕೊಂಡ್ಬಿಟ್ಟು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಓಕೆ ಗೈಸ್, ಇವಾಗ ನಂದು ಸಾಂಬಾರು ಕೂಡ ಮಾಡಿದ್ದಾಯಿತು. ಇವಾಗ ಸ್ವಲ್ಪ ಹೆಸರುಬೇಳೆ ಪಾಯಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಯಾವ ಖುಷಿಗೆ ಏನಿಲ್ಲ, ಖುಷಿಗೆ ಅಂತ ಏನಿಲ್ಲ, ಸುಮ್ಮನೆ ಮಾಡ್ಕೋತಾ ಇರೋದು. ತುಂಬ ದಿವಸ ಆಯಿತು ಪಾಯಸ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಪಾಯಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ಇದು ಹೆಸರುಬೇಳೆನೇ ತೊಗೊಂಡಿದ್ದೀನಿ. 1 ಬೌಲ್ ಆಗೋಷ್ಟು ಹೆಸರುಬೇಳೆ, ಸ್ವಲ್ಪ ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು. ಹೆಲ್ದಿ, ತುಂಬಾ ಹೆಲ್ದಿ ಅಂತ ಹೇಳ್ಬೋದು ಹೆಸರುಬೇಳೆ ಪಾಯಸ. ಇದನ್ನು ಕುಕ್ಕರ್ಗೆ ಹಾಕೋಬಿಟ್ಟು ಒಂದು 2 ವಿಷಲ್ ಕೂಗಿಸ್ಕೋಬೇಕು. ಸ್ವೀಟ್ ಏನಾದರೂ ತಿನ್ನೋಕ್ಕೆ ರೀಸನ್ ಬೇಕು ಅಂತ ಏನಿಲ್ಲ ಅಲ್ವಾ. ನಮಗೆ ಯಾವಾಗ ತಿನ್ನಬೇಕು ಅಂತ ಅನಿಸುತ್ತೋ ಆವಾಗ ಮಾಡಿಕೊಂಡು ತಿಂತಾ ಇರೋದಷ್ಟೇ. ಸೊ ತುಂಬ ದಿವಸದಿಂದ ನಾನು ಪಾಯಸ ತಿನ್ನಬೇಕು ಅಂತ ಅನ್ಕೋತಾ ಇದ್ದೆ. ಅದರಲ್ಲೂ ಬೆಂಗಳೂರಲ್ಲಂತೂ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ. ಮಳೆ ಇದ್ರಂತೂ ನಾವಂತೂ ಏನಾದರೂ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ. ಮೊದಲೇ ನಾವು ಸ್ವಲ್ಪ ತಿಂಡಿ ಪೋತಿಗಳು, ಅಂಥದ್ರಲ್ಲಿ ಈ ಥರ ಮಳೆ ಏನಾದರೂ ಸ್ಟಾರ್ಟ್ ಆಗಿಬಿಟ್ರೆ, ಕೋಲ್ಡ್ ಆಗಿದ್ದರೆ ಚಳಿಗೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ತುಂಬ ದಿವಸದಿಂದ ಅನ್ಕೋತಾ ಇದ್ದೆ. ಅದಕ್ಕೋಸ್ಕರ ಇವತ್ತು ಹೆಸರುಬೇಳೆ ಪಾಯಸ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು 1 ಬೌಲ್ ಆಗೋಷ್ಟು ಹೆಸರುಬೇಳೆನ 1-2 ಸಲ ಕ್ಲೀನಾಗಿ ವಾಶ್ ಮಾಡಿಕೊಂಡು 1-2 ವಿಷಲ್ ಹಾಕ್ಸ್ಕೊತೀನಿ. ಆಮೇಲೆ ಸ್ವಲ್ಪ ಹಾಲು ಬೆಲ್ಲ ಎಲ್ಲ ಹಾಕೊಂಡ್ಬಿಟ್ಟು ಪಾಯಸ ಮಾಡಿಕೊಂಡ್ರೆ ಆಯಿತು. ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ. ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು 1-2 ವಿಷಲ್ ಮಾಡ್ಕೊಳ್ಳೋದು. ಒಂದು ಕಡೆ ರೈಸ್ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಹೆಸರುಬೇಳೆ ಪಾಯಸ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೆಸರುಬೇಳೆನ ಇಟ್ಟಿದ್ದೀನಿ. ಓಕೆ ಗೈಸ್, ನಮ್ಮ ಮನೇಲಿ ಏನು ಗೊತ್ತಾ, ಹಬ್ಬ ಹರಿದಿನ ಈ ಥರನೇ ಬರಬೇಕು ಅಂತ ಏನಿಲ್ಲ. ನಮಗೇನಾದರೂ ಸ್ವೀಟ್ ತಿನ್ನಬೇಕಾ ಅಥವಾ ಬೇರೆ ಏನಾದರೂ ತಿನ್ನಬೇಕು ಅಂತ ಅಂದಾಗ ಮಾಡಿಕೊಂಡು ತಿಂತಾಯಿರ್ತೀವಿ. ಅಂದರೆ ಹಬ್ಬ ಬಂದರೆ ಮಾತ್ರ ಈ ಥರ ಸ್ವೀಟ್ ಮಾಡ್ಕೋಬೇಕು ಆ ಥರ ಎಲ್ಲ ಏನೂ ಇಲ್ಲ. ಜಾಸ್ತಿ ವಾರಕ್ಕೆ 1 ಸಲ 2 ಸಲ ಅಂತೂ ಈ ಥರ ಪಾಯಸ ಆಗಿರ್ಬೋದು ಅಥವಾ ಬೇರೆ ಯಾವುದೇ ತಿಂಡಿನಾಗಿರ್ಬೋದು ನಾನಂತೂ ಮಾಡ್ತಾನೆ ಇರ್ತೀನಿ. ಅದರಲ್ಲೂ ನನ್ನ ಮಗಳಿಗೂ ತುಂಬಾ ಇಷ್ಟ. ಅವಳು ಹಾಗೆ ಎಲ್ಲನೂ ತಿಂತಾಳೆ. ಏನೇ ಸ್ವೀಟ್ ಆಗಿರ್ಬೋದು, ಖಾರ ಆಗಿರ್ಬೋದು, ಯಾವುದು ಕೊಟ್ಟು ಬೇಡವಲ್ಲ ಎಲ್ಲನೂ ತಿಂತಾಳೆ, ಎಲ್ಲನೂ ರೂಢಿ ಇದೆ ಅವಳಿಗೆ. ಓಕೆ ಗೈಸ್, ಇವಾಗ ಹೆಸರುಬೇಳೆ ಬೇಯಿಸೋಕ್ಕೆ ಇಟ್ಟಿದ್ದೀನಿ. ಈ ಕಡೆ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಅಡುಗೆ ಆಲ್ಮೋಸ್ಟ್ ಕ್ಲಿಯರ್ ಆಯಿತು. ಇವಾಗ ಸ್ವಲ್ಪ ನೇಲ್ ಪಾಲಿಶ್ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು, ನೋಡಿ ಯಾವ ರೀತಿಯಾಗಿದೆ ನನ್ನ ನೇಲು. ಇದೊಂದು ಶೇಪ್ ಇದೆ, ಇದೊಂದು ಶೇಪ್ ಇದೆ, ಇದೊಂದು ಶೇಪ್ ಇದೆ, ಇದೊಂದು ಶೇಪ್ ಇದೆ. ಇವಾಗ ಸ್ವಲ್ಪ ಕ್ಲೀನಾಗಿ ಕಟ್ ಮಾಡ್ಕೊಂಬಿಟ್ಟು ಕಟ್ ಮಾಡೋಲ್ಲ, ಶೇಪ್ ಕೊಟ್ಬಿಟ್ಟು ಸ್ವಲ್ಪ ನೇಲ್ ಪಾಲಿಶ್ನ ಹಾಕೋಬೇಕು. ಓಕೆ ಗೈಸ್, ಇವಾಗ ರೈಸ್ಗೆ ಇಟ್ಟಿದ್ದೀನಿ. ಹಾಗೆ ಹೆಸರುಬೇಳೆ ಪಾಯಸ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೆಸರುಬೇಳೆಯನ್ನು ಕೂಡ ಬೇಯಿಸೋಕೆ ಇಟ್ಟಿದ್ದೀನಿ. ಸ್ವಲ್ಪ ನೇಲ್ ಪಾಲಿಶ್ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು. ನನಗೆ ಕೈಗೆ ಯಾವಾಗಲೂ ನೇಲ್ ಪಾಲಿಶ್ ಇರಬೇಕು, ಈ ಥರ ಕಿತ್ತೋಗಿದ್ರೆ ಇಷ್ಟ ಆಗೋಲ್ಲ. ಸೊ ಸ್ವಲ್ಪ ನೇಲ್ ಪಾಲಿಶ್ನ ಹಾಕ್ಕೊಬಿಡೋಣ ಅಷ್ಟರಲ್ಲಿ, ಹೆಸರುಬೇಳೆ ಬೆಂದ್ಕೊಳ್ಳೋ ಅಷ್ಟರಲ್ಲಿ. ಹೆಂಗೆ ಗೊತ್ತಾ, ನಾನು ನೇಲ್ ಪಾಲಿಶ್ನ ಈ ಥರ ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ನೋಡಿ ಇಷ್ಟಿದೆ ನೇಲ್ ಪಾಲಿಶ್ ಫ್ರಿಡ್ಜಲ್ಲಿ. ಓಕೆ ಗೈಸ್, ಇಲ್ಲಿ ನಾನು 2 ಕಲರ್ ತೊಗೊಂಡಿದ್ದೀನಿ. ಒಂದು ಪಿಂಕ್ ಮತ್ತು ಇನ್ನೊಂದು ಬ್ಲ್ಯಾಕ್. ಕಾಂಬಿನೇಷನ್ ಚೆನ್ನಾಗಿರತ್ತಲ್ವ, ಪಿಂಕ್ ಮತ್ತು ಬ್ಲ್ಯಾಕ್. ಇಲ್ಲಿ ನಾನು ಟಿನ್ನರ್ನ ಯೂಸ್ ಮಾಡಿಬಿಟ್ಟು ನೇಲ್ ಪಾಲಿಶ್ನ ರಿಮೂವ್ ಮಾಡ್ತಾಯಿದ್ದೀನಿ. ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಇದೆ, ಎಲ್ಲ ಕಿತ್ತೋಗ್ಬಿಟ್ಟಿದೆ ಅದು. ನಾನು ಚಿಕ್ಕವರಿರ್ಬೇಕಾದ್ರೆ ನಾನು ಚಿಕ್ಕವರಿರ್ಬೇಕಾದ್ರೆ ಏನು ಮಾಡ್ತಾಯಿದ್ವಿ ಗೊತ್ತಾ, ನೇಲ್ ಪಾಲಿಶ್ ಇರುತ್ತಲ್ವ ಅದನ್ನು ರಿಮೂವ್ ಯಾವ ರೀತಿ ಮಾಡೋದು ಅನ್ನೋದು ಗೊತ್ತಿರಲಿಲ್ಲ. ಆವಾಗ ಬ್ಲೇಡ್ ಬರುತ್ತಲ್ವ, ಬ್ಲೇಡ್ನ ತೊಗೊಂಡ್ಬಿಟ್ಟು ಈ ಥರ ಹಿಂಗೆ ಕೆರೆಯೋದಾಗಿತ್ತು. ಅದೇನೆಂದರೆ ನೇಲೆಲ್ಲ ಸ್ಕ್ರ್ಯಾಚ್ ಆಗಿಬಿಡ್ತಾಯಿತ್ತು. ಈ ಥರ ಟಿನ್ನರೆಲ್ಲ ಇರುತ್ತೆ ಅನ್ನೋದು ಗೊತ್ತಿರಲಿಲ್ಲ ಚಿಕ್ಕವರಿರ್ಬೇಕಾದ್ರೆ. ಬಟ್ ಹೋಗ್ತಾ ಆಮೇಲೆ ಇದೆಲ್ಲ ಗೊತ್ತಾಯ್ತಲ್ವ, ಈ ಥರ ಟಿನ್ನರೆಲ್ಲ ಬರುತ್ತೆ ನೇಲ್ ಪಾಲಿಶ್ ರಿಮೂವ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ಟಿನ್ನರ್ನ ಯೂಸ್ ಮಾಡಿಬಿಟ್ಟು ನಾವು ನೇಲ್ ಪಾಲಿಶ್ನೆಲ್ಲ ಟಕ್ ಅಂತ ತೆಕ್ಕೊಬಿಡ್ತೀವಿ. ಇವಾಗ ನೇಲ್ ಪಾಲಿಶ್ ತೆಕ್ಕೊಂಡಾಯಿತು.
ಇವಾಗ ಇದನ್ನು ನೇಲ್ ಕಟ್ಟರಲ್ಲಿ ಈ ಥರ ಮಾಡ್ಕೊಳ್ಳೋದು. ಈ ಥರ ಮಾಡಿಕೊಂಡ್ರೆ ನೇಲ್ ಕಟ್ಟಾಗಲ್ವಂತೆ. ಒಂದು ಸ್ವಲ್ಪ ಈ ಥರ ಮಾಡ್ಕೊಂಬಿಟ್ಟು ನೇಲ್ ಪಾಲಿಶ್ನ ಹಚ್ಕೊಳ್ಳೋಣ. ಇವಾಗ ಪಿಂಕ್ ಕಲರಲ್ಲಿ ನೇಲ್ ಪಾಲಿಶ್ನ ಹಾಕೋಬೇಕು. ಪಿಂಕ್ ಕಲರ್ ಹಾಕೋತೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರ್, ಪಿಂಕ್ ಸಖತ್ತಾಗಿದೆ. ಇವಾಗ ಇದು ಡ್ರೈ ಆದಮೇಲೆ ಇದಕ್ಕೆ ಬ್ಲ್ಯಾಕ್ ಹಾಕೋಣ. ಪಿಂಕ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಚೆನ್ನಾಗಿರತ್ತಲ್ವ. ಸೊ ಪಿಂಕ್ ಮತ್ತು ಬ್ಲ್ಯಾಕಲ್ಲಿ ಚಿಕ್ಕದಾಗಿ ನೇಲ್ ಆರ್ಟ್. ಇವಾಗ ಇದನ್ನು ಡ್ರೈ ಆಗೋವರೆಗೂ ಬಿಡಬೇಕಾಗತ್ತೆ, ಒಂದು 5 ನಿಮಿಷ. ಓಕೆ ಗೈಸ್, ಇವಾಗ ಇದು ಡ್ರೈ ಆಗಿದೆ. ಇವಾಗ ಇದಕ್ಕೆ ಬ್ಲ್ಯಾಕ್ ಕಲರ್ನ ಅಪ್ಲೈ ಮಾಡ್ತೀನಿ. ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಓಕೆ ಗೈಸ್, ನಾನಿಲ್ಲಿ ಬ್ಲ್ಯಾಕ್ ಕಲರ್ ಸ್ವಲ್ಪ ತಿಕ್ಕಾಗ್ಬಿಟ್ಟಿದೆ. ಅದು ತುಂಬ ದಿವಸ ಆಯಿತು ತಗೊಂಡು, ತಿಕ್ಕಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಬ್ಲೂ ಕಲರ್ನ ಯೂಸ್ ಮಾಡಿದೆ. ಒಂದು ಬೆರಳಿಗೆ ಮಾತ್ರ ಬ್ಲ್ಯಾಕ್ ಆಯ್ತು. ಇಲ್ಲಿ ಇದೊಂದು ಬೆರಳಿಗೆ ಬ್ಲ್ಯಾಕ್ ಹಾಕಿದೆ, ನೋಡ್ತಾ ಇರ್ಬೋದು. ಇದಿಷ್ಟಕ್ಕೆ 4 ಬೆರಳಿಗೆ ಬ್ಲೂ ಹಾಕಿದ್ದೀನಿ. ತುಂಬ ದಿವಸ ಆದಮೇಲೆ ಅದೇನಾಗುತ್ತೆ, ತಿಕ್ಕಾಗಿಬಿಡುತ್ತೆ. ನಾವು ಈ ಥರ ಇಟ್ಕೊಂಡಿರ್ತೀವಲ್ಲ, ತೆಗೆದು ಗಾಳಿಗೆ ಬಿಟ್ಟರೆ ತಿಕ್ಕಾಗಿಬಿಡುತ್ತೆ ನೇಲ್ ಪಾಲಿಶು. ಚೆನ್ನಾಗಿ ಕಾಣಿಸ್ತಾಯಿದೆ ಅಲ್ವಾ, ಪಿಂಕ್ ಮತ್ತು ಬ್ಲೂ. ಈ ಥರ ನಾವು ಮನೆಯಲ್ಲೇ ಸಿಂಪಲ್ಲಾಗಿ ನೇಲ್ ಆರ್ಟ್ನ ಮಾಡ್ಕೋಬೋದು. ಓಕೆ ಗೈಸ್, ಫಸ್ಟು ಪಿಂಕ್ ಹಾಕಿದೆ. ಅರ್ಧನೇ ಹಾಕೋಬೇಕಿತ್ತು, ಅದು ಇದು ಫುಲ್ ಹಾಕಿಬಿಟ್ಟೆ. ನಾನು ತುದಿಗೂ ಹಾಕೋಬಿಟ್ಟೆ. ಫಸ್ಟು ಪಿಂಕ್ ಹಾಕಿದ್ದೀನಿ, ಆಮೇಲೆ ಬ್ಲೂ ಹಾಕಿದೆ. ಇವಾಗ ವೈಟ್ ಕಲರಲ್ಲಿ ಚಿಕ್ಕದಾಗಿ ಫ್ಲವರ್ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇದು ಡ್ರೈ ಆಗಬೇಕು, ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾವು ನೇಲ್ ಆರ್ಟ್ ಏನಾದರೂ ಮಾಡೋದಿದ್ರೆ ಟೈಮ್ ತೊಗೊಳುತ್ತೆ. ಯಾಕೆಂದರೆ ಒಂದಾದಮೇಲೆ ಒಂದು ನೇಲ್ ಪಾಲಿಶ್ನ ಹಾಕೋಬೇಕಾಗತ್ತೆ, ಒಂದು ಡ್ರೈ ಆದಮೇಲೆ ಮತ್ತೊಂದು ಹಾಕೋಬೇಕಾಗತ್ತೆ. ಸೊ ಟೈಮ್ ತೊಗೊಳುತ್ತೆ. ಇವಾಗ ಇದು ಡ್ರೈ ಆದಮೇಲೆ ವೈಟ್ ಕಲರ್ ಹಾಕೋಣ. ಓಕೆ ಗೈಸ್, ಇವಾಗ ಇದು ಡ್ರೈ ಆಗಿದೆ. ಇದಕ್ಕೆ ಚಿಕ್ಕದಾಗಿ ಈ ಥರ ಟೂತ್ ಪಿಕ್ನ ತೊಗೊಬಿಟ್ಟು ಚಿಕ್ಕದಾಗಿ ಫ್ಲವರ್ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ. ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ವೈಟ್ ತೊಗೊಂಡಿದ್ದೀನಿ, ಪಿಂಕ್, ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನ್. ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ನೀಲು, ಸಖತ್ತಾಗಿ ಕಾಣಿಸುತ್ತೆ. ಬೆಳಕಿಗೆ ಸರಿ ಕಾಣಿಸಲ್ಲ ಅದು ಥರ. ಓಕೆ ಗೈಸ್, ನೋಡಿದ್ರಲ್ವ ಇಲ್ಲಿ ಯಾವ ರೀತಿ ಫ್ಲವರ್ ಥರ ಹಾಕ್ಕೊಂಡೆ, ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಂದ್ಕೋತೀನಿ. ಫಸ್ಟು ಪಿಂಕ್ ಕಲರ್ ಹಾಕಿದೆ, ಅದು ಡ್ರೈ ಆದಮೇಲೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಹಾಕೋಬಿಟ್ಟು ಈ ರೀತಿ ಮಿಡ್ಲಲ್ಲಿ ಫ್ಲವರ್ ಥರ, ಫ್ಲವರ್, ಸ್ಟಾರ್, ಯಾವ ಶೇಪ್ ಆದರೂ ಅಂದ್ಕೋಬೋದು. ಹಿಂಗೆ ಕಾಣಿಸ್ತಾ ಇದೆ, ಚೆನ್ನಾಗಿದೆಯಾ? ಈ ಥರ ಮನೆಯಲ್ಲೇ ಸಿಂಪಲ್ಲಾಗಿ ನೇಲ್ ಆರ್ಟ್ನ ಮಾಡಿಕೊಂಡ್ರೆ ನೇಲ್ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ, ನೋಡೋಕ್ಕೆ ಸಖತ್ತಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು, ಈ ಥರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಪಿಂಕ್, ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನ್ ಸಖತ್ತಾಗಿ ಕಾಣಿಸುತ್ತೆ. ಓಕೆ ಗೈಸ್, ನೀವು ಕೂಡ ಈ ಥರ ನೇಲ್ ಆರ್ಟ್ನ ಮನೇಲಿ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು, ಸಖತ್ತಾಗಿ ಕಾಣಿಸುತ್ತೆ ನೇಲ್ ಕೂಡ. ನೀವು ಕೂಡ ಟ್ರೈ ಮಾಡಿ, ಓಕೆನಾ? ಓಕೆ ಗೈಸ್, ಇವಾಗ ಕ್ವಿಕ್ಕಾಗಿ ಹೆಸರುಬೇಳೆ ಪಾಯಸನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಆಗಲೇ ಹೆಸರುಬೇಳೆ ಬೇಯಕ್ಕಿಟ್ಟಿದ್ನಲ್ವ, ಅದು ವಿಜಲ್ ಕೂಡ ಆಗಿದೆ, ಬೆಂದ್ಕೊಂಡಿದೆ. ಇವಾಗ ಕ್ವಿಕ್ಕಾಗಿ ಯಾವ ರೀತಿ ಹೆಸರುಬೇಳೆ ಪಾಯಸನ ಮಾಡೋದನ್ನು ನೋಡೋಣ. ಓಕೆ ಗೈಸ್, ನೋಡ್ತಾ ಇರ್ಬೋದು, ಹೆಸರುಬೇಳೆ ಚೆನ್ನಾಗಿ ಬೆಂದ್ಕೊಂಡಿದೆ. ಆಹಾ, ಟಕ್ಕಂತ ಸ್ಮ್ಯಾಶ್ ಆಗೋಯ್ತದು. ಓಕೆ ಗೈಸ್, ಇವಾಗ ಇದಕ್ಕೆ ನಾನು ಹಾಲನ್ನ ಸೇರಿಸ್ಕೊತೀನಿ. ಒಂದು ಅರ್ಧ ಲೀಟ್ರ್ ಆಗುವಷ್ಟು ಹಾಲು, ಎಷ್ಟು ಬೇಕೋ ಅಷ್ಟು ಫುಲ್ ಹಾಲನ್ನೇ ಹಾಕೋತಾ ಇದ್ದೀನಿ. ಹೆಸರುಬೇಳೆನ ಬೇಯಿಸ್ಕೋಬೇಕಿದ್ರೆ ನಾನು ನೀರನ್ನ ಹಾಕಿ ಬೇಯಿಸ್ಕೊಂಡಿದ್ದೆ. ಇವಾಗ ಫುಲ್ ಹಾಲನ್ನೇ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ.
ತಿನ್ನಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪನೇ ಮಾಡಿರೋದು, ಇಷ್ಟೇ ಮಾಡಿದರೂ ಕೂಡ ನಮ್ಮ ಮನೇಲಿ ಹಾಗೆ ಮಿಕ್ಕುಳಿದ್ಬಿಡತ್ತೆ. ಅದೇ ಬೇಜಾರು. ಒಂದು ಸಲ ತಿಂತೀವಿ, ಆಮೇಲೆ ಹಾಗೆ ಉಳ್ಕೊಂಬಿಟ್ಟಿರುತ್ತೆ. ಇವಾಗ ಇದಕ್ಕೆ ಬೆಲ್ಲನ ಸೇರಿಸ್ಕೊತೀನಿ. ನಾನು ಯಾವಾಗಲೂ ಏನು ಮಾಡ್ತೀನಿ, ಬೆಲ್ಲನ ತುರಿದು ಇಟ್ಕೊಬಿಡ್ತೀನಿ. ಎಮರ್ಜೆನ್ಸಿ ಬೇಕು ಅಂತಂದರೆ ಟಕ್ಕಂತ ಹಾಕೋಬಿಡ್ಬೋದಲ್ವಾ. ಸೊ ಏನು ಮಾಡ್ತೀನಿ, ಈ ಥರ ಚಿಕ್ಕದಾಗಿ ತುರಿದು ಇಟ್ಕೊಂಡಿರ್ತೀನಿ. ಇದೇನೆಂದರೆ ಏಲಕ್ಕಿನ ಕುಟ್ಟಿ ಇಟ್ಕೊಂಡಿದ್ದೀನಿ, ಒಂದು 4 ಸಿಪ್ಪೆ ಅದೇ ಹಾಗೆ ಹಾಕ್ತಾಯಿದ್ದೀನಿ. ಎಷ್ಟು ಬೇಗ ಆಗಿಬಿಡತ್ತೆ ಅಲ್ವಾ. ಹೆಸರುಬೇಳೆ ಬೆಂದ್ಕೊಳ್ಳೋದೊಂದೇ ಸ್ವಲ್ಪ ಲೇಟು, ಅದಾದಮೇಲೆ ಟಕ್ಕಂತ ಆಗಿಬಿಡತ್ತೆ. ಹೆಸರುಬೇಳೆ ಪಾಯಸ ರೆಡಿ. ನಿಮಗೆ ಡ್ರೈ ಫ್ರೂಟ್ಸ್ ಬೇಕು ಅಂತಂದರೆ ಹಾಕೋಬೋದು. ನನಗೆ ಡ್ರೈ ಫ್ರೂಟ್ಸ್ ಹಾಕೊಳ್ಳೋದು ಅಷ್ಟು ಇಷ್ಟ ಆಗೋಲ್ಲ ಪಾಯಸಕ್ಕೆ, ಸ್ವೀಟ್ಗೆಲ್ಲ. ಅದರಲ್ಲೂ ದ್ರಾಕ್ಷಿ ಅಂತೂ ಹಾಕ್ಕೊಂಡ್ರೆ ಇಷ್ಟನೇ ಆಗೋಲ್ಲ, ಮತ್ತು ಏನೋ ಒಂಥರ ಹುಳಿ ಹುಳಿ ಅನಿಸ್ಬಿಡತ್ತೆ ಅದು. ಡ್ರೈ ಫ್ರೂಟ್ಸ್ನೆಲ್ಲ ಹಾಗೆ ತಿನ್ನೋಕ್ಕೆ ಇಷ್ಟ, ಈ ಥರ ಸ್ವೀಟ್ಸ್ಗೆ ಸೇರಿಸ್ಕೊಳ್ಳೋದಕ್ಕಿಂತ. ಓಕೆ ಗೈಸ್, ನೋಡ್ತಾ ಇರ್ಬೋದು ಇಷ್ಟಿದೆ ಇವಾಗ. ಆಮೇಲೆ ದಪ್ಪಗಾಗತ್ತೆ ಅದು ಸ್ವಲ್ಪ. ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡ್ಬಿಟ್ರೆ ಹೆಸರುಬೇಳೆ ಪಾಯಸ ರೆಡಿ. ಓಕೆ ಗೈಸ್, ಸ್ವಲ್ಪ ತುಪ್ಪನ ಹಾಕ್ಕೊಂಡೆ. ಆಗ್ತಾಯಿದೆ, ಕರಗ್ತಾ ಇದೆ ತುಪ್ಪ. ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಪಾಯಸ ರೆಡಿ ಆಯಿತು. ಪಾಯಸಕ್ಕೆ ಬೆಲ್ಲ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಪಾಯಸಗಳಿಗೆ, ಈ ಶಾವಿಗೆ ಪಾಯಸಕ್ಕೆಲ್ಲ ಸಕ್ಕರೆ ಹಾಕಿದರೆ ಚೆನ್ನಾಗಿರುತ್ತೆ. ಓಕೆ ಗೈಸ್, ನೋಡಿರಲ್ಲ ಯಾವ ರೀತಿ ಈಸಿಯಾಗಿ ಟಕ್ ಅಂತ ಒಂದು 10 ನಿಮಿಷದಲ್ಲಿ ಹೆಸರುಬೇಳೆ ಬೇಯೋದೇ ಸ್ವಲ್ಪ ಲೇಟ್ ಅಂತ ಹೇಳ್ಬೋದು. ಹೆಸರುಬೇಳೆ ಬೆಂದಿದ ತಕ್ಷಣ ಟಕ್ ಅಂತ ಹೆಸರುಬೇಳೆ ಪಾಯಸ ಅಂತೂ ರೆಡಿಯಾಗಿಬಿಡುತ್ತೆ. ಅಡುಗೆ ಎಲ್ಲ ಮಾಡಿದ್ದಾಯಿತು. 2 o'clock ಆಗ್ತಾ ಬಂತು, ಇನ್ನೊಂದು 5 ನಿಮಿಷ ಇದೆ ಅಷ್ಟೇ. ನೋಡ್ತಾ ಇರ್ಬೋದು, ಇಲ್ಲಿ ಹೆಸರುಬೇಳೆ ಪಾಯಸ ಕುದೀತಾ ಇದೆ ಚೆನ್ನಾಗಿ. ಸಖತ್ತಾಗಿರುತ್ತೆ ತಿನ್ನೋಕ್ಕೆ. ಸಕ್ಕರೆನ ಹಾಕಿ ಮಾಡೋದಕ್ಕಿಂತ ಈ ಥರ ಬೆಲ್ಲ ಹಾಕಿ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಬೇಕು ಅಂದರೆ ಡ್ರೈ ಫ್ರೂಟ್ಸ್ನ ಹಾಕೋಬೋದು, ನಾನು ಹಾಕಿಲ್ಲ. ಫುಲ್ ಎಲ್ಲನೂ ಹಾಲೇ ಹಾಕಿದ್ದೀನಿ, ನೀರನ್ನ ಮಿಕ್ಸ್ ಮಾಡಿಲ್ಲ. ಹೆಸರುಬೇಳೆನ ಸ್ವಲ್ಪ ಬೇಯಿಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ನೀರನ್ನ ಹಾಕಿದ್ದೆ, ಅದು ಬಿಟ್ಟರೆ ಮತ್ತೆ ಹಾಕಿಲ್ಲ, ನಾನು ನೀರನ್ನ ಹಾಕಿಲ್ಲ. ಫುಲ್ ಹಾಲಲ್ಲೇ ಮಾಡಿರೋದು. ಹಾಗೆ ಇಲ್ಲಿ ಚಪಾತಿನೂ ಇದೆ. ಇದು ಮಧ್ಯಾಹ್ನದ ಊಟ. ಚಪಾತಿ ಇದೆ, ಹಾಗೆ ಮಾಡ್ಕೊಂಡಲ್ವ ಸಾಂಬಾರು. ರೈಸ್ ಅಂತೂ ರೆಡಿ ಇದೆ. ಹಾಗೆ ಇಲ್ಲಿ ಬೆಳಿಗ್ಗೆ ಮಾಡಿರೋ ಆಲೂ ಮತ್ತು ಕ್ಯಾಬೇಜ್ ಪಲ್ಯ ಕೂಡ ಇದೆ. ಓಕೆ ಗೈಸ್, ಇವಾಗ 2 o'clock ಆಗ್ತಾ ಬಂತು. ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬರೋಕ್ಕೆ ಹೋಗಬೇಕು. ಸ್ವಲ್ಪ ಮೋಡ ಬೇರೆ ಆಗಿದೆ. ಓಕೆ ಗೈಸ್, 2 o'clock ಆಗಿದೆ. ಇವಾಗ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬರೋಕ್ಕೆ ಅಂತ ಹೇಳ್ಬಿಟ್ಟು ಹೋಗಬೇಕು. ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ. ಬಾಯ್.